ಹಾಯ್ ನಮಸ್ಕಾರ. ಸೊ ಇವತ್ತು ನಾನು ಮುಂದಿರೋದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M36. ಆಲ್ರೆಡಿ ಅನ್ಬಾಕ್ಸ್ ಆಗಿದೆ ಫೋನು. ಸೊ ಫ್ಲಿಪ್ಕಾರ್ಟ್ ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಸೊ ಅನ್ಬಾಕ್ಸ್ ಆಗಿದೆ. ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ನಾನು ಫೋನ್ ಓಪನ್ ಮಾಡೋಕ್ಕಾಗಲಿಲ್ಲ, ಅವರೇ ಬಾಕ್ಸ್ ಓಪನ್ ಮಾಡಿದ್ರು. ಈ ಒಂದು ಫೋನ್ ಬಗ್ಗೆ ಕಂಪ್ಲೀಟ್ ರಿವ್ಯೂ ಇದಾಗಿರುತ್ತೆ, ವಿಡಿಯೋ ಫುಲ್ ವಾಚ್ ಮಾಡಿ. ಈ ಒಂದು ಪ್ರೈಸ್ ರೇಂಜಲ್ಲಿ ಫೋನ್ ವರ್ತ್ ಇದೆಯಾ, ಮತ್ತು ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರೊಸೆಸರ್, ಕ್ಯಾಮ್ರಾ ಆ್ಯಂಡ್ ಕನೆಕ್ಟಿವಿಟಿ, ಸೊ ಇದರ ಎಲ್ಲದ್ರ ಬಗ್ಗೆನೂ ಮಾತಾಡೋಣ. ಸೊ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ನಾನು ಸ್ವಲ್ಪ ಕ್ಯೂರಿಯಸ್ ಆಗಿದೆ, ಆನ್ಲೈನಲ್ಲಿ ತರಿಸಿರೋದ್ರಿಂದ ಇದೆ ಅಂತ ನನಗೇನಾದ್ರು ಡೆಂಟ್ ಇರ್ಬೋದಾ ಏನಿರ್ಬೋದು ಅಂತ ನಾನು ಕ್ಯೂರಿಯಸ್ ಆಗಿದ್ದೆ. ಸೊ ಕಲರ್ ಯಾವ ಥರ ಬರುತ್ತೆ ಅಂತ ಎಲ್ಲ ಏನೆಲ್ಲ ಯಾವ ಥರ ಬುಕ್ ಮಾಡಿದೆ ಸೇಮ್ ಅದೇ ಥರ ಬಂತು. ಸೊ ಅದನ್ನು ಫೋಟೋ ತಗೊಂಡ್ರು, ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಒಂದು ಫೋಟೋ ತಗೊಂಡು ಸೇಮ್ ಒಂಥರ S26 ಅಲ್ಟ್ರಾ ಥರನೇ ಕಾಣಿಸ್ತಾ ಇರುತ್ತೆ. ಆ ಒಂದು ಕಲರ್ಗೆ ಒಂಥರ ಸಿಮಿಲರ್ ಆಗಿ ಅದೇ ಥರ ಇದೆ. ಇಷ್ಟ ಆಯಿತು, ಒಂದು ಲೆವೆಲ್ಲಿಗೆ ಇಷ್ಟ ಆಯಿತು. ನಾನೇ ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಅನ್ಬಾಕ್ಸ್ ಅಂತೂ ಆಯಿತು, ರಿವ್ಯೂ ಮಾಡೋಕ್ಕಾಗಿಲ್ಲ. ಸೊ ಇವಾಗ ರಿವ್ಯೂ ಮಾಡೋಕ್ಕೆ ಟೈಮ್ ಸಿಕ್ಕಿದೆ. ಪಂಚೋಲ್ ಕ್ಯಾಮ್ರಾ, ರೇರ್ ಕ್ಯಾಮ್ರಾ ಬಿಟ್ಟರೆ ಸೇಮ್ ಒಂಥರ S26 ಥರನೇ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಈ ಫೋನ್ ಪರ್ಫಾರ್ಮೆನ್ಸ್, ಡಿಸೈನ್, ಕ್ಯಾಮ್ರಾ, ಬಿಲ್ಡ್ ಕ್ವಾಲಿಟಿ ಇದೆಲ್ಲ ನೋಡಿ ಇದನ್ನೇ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಯೂಟ್ಯೂಬರ್ ಐಟೆಕ್ ಹುಡುಗನ್ ಕೇಳಿದ್ರು, ಅವರು ಇದನ್ನೇ ಸಜೆಸ್ಟ್ ಮಾಡ್ದೆ. ಸೊ ಹಂಗಾಗಿ ಇದನ್ನೇ ತೊಗೊಂಡಿದ್ದಾಯಿತು. ಇದರ ಒಂದು ಪ್ರೈಸ್ ನೋಡೋದಾದರೆ ಅರೌಂಡ್ 20,000 ಒಳಗೆ ಸಿಗುತ್ತೆ. ಸೊ ವರ್ತ್ ಇದೆಯಾ ಅಂತ ಹೇಳಿದ್ರೆ ಸೊ ವರ್ತಿದೆ. ಸೊ ಬೇರೆ ಬ್ರ್ಯಾಂಡ್ಗಳಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಫೋನ್ಗಳು ಸಿಗುತ್ತೆ, ಬಟ್ ಸ್ಯಾಮ್ಸಂಗೇ ತೊಗೋಬೇಕು ಅಂತ ಇರ್ತಾರಲ್ಲ, ಸೊ ಅಂಥವ್ರಿಗೆ ಈ ಸ್ಯಾಮ್ಸಂಗ್ M36 ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಇದು ಆನ್ಲೈನಲ್ಲಿ ಸಿಗುವಂಥ ಫೋನ್ ಇದು. ಓಕೆ, ಸೊ ಶಾಪ್ಗಳಲ್ಲಿ ಸುಮಾರು ಸಲ ನಾನು ಕೇಳಿದೆ, ಸೊ ಸಿಗಲಿಲ್ಲ. ಹಂಗಾಗಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿರೋಂಥ ಫೋನ್ದು. ಸೊ ಚೆನ್ನಾಗಿದೆ. ಸೊ ಈ ಮೇಯ್ನಾಗಿ ಅನ್ಬಾಕ್ಸಲ್ಲಿ ಏನು ಬಂದಿದೆ ಅಂದರೆ ಒಂದು Type-C to Type-C ಕೇಬಲ್ ಇದೆ, ಮತ್ತು ಸಿಮ್ ಎಜೆಕ್ಷನ್ ಪಿನ್ ಇದೆ, ಆ್ಯಂಡ್ ಮತ್ತು ಒಂದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಆ್ಯಂಡ್ ಅದು ಬಿಟ್ಟರೆ ಒಂದು ಬಾಕ್ಸು ಮತ್ತು ಫ್ಲಿಪ್ಕಾರ್ಟ್ ಬಿಲ್. ಸೊ ಇಷ್ಟು ಬರುತ್ತೆ ಮೇಯ್ನಾಗಿ. ಓಕೆ, ಫೋನ್ ನೋಡ್ಕೊಂಬರೋಣ ಹೆಂಗಿದೆ ಅಂತ. ಓಕೆ, ಸೊ ನಮಗೆ ನೋಡೋಕ್ಕೆ ಫೋನ್ ಈ ಥರ ಸಿಗ್ತಾ ಇದೆ. ಸೊ ಮೈನಾಗಿ ಸೊ ಇಟ್ಕೊಳೋದಕ್ಕೊಂದು ಗ್ರಿಪ್ ಆಗಿದೆ, ಮೇಯ್ನ್ ಪ್ರೀಮಿಯಂ ಡಿಸೈನ್ ಆಗಿದೆ. ನನಗಿಷ್ಟ ಆಯಿತು ಫೋನು. ಸೈಡು ಫಿಂಗರ್ ಪ್ರಿಂಟ್ ಸೆನ್ಸರ್ ಈ ಕಡೆ ಕೊಟ್ಟಿದ್ದಾರೆ, ಆ್ಯಂಡ್ ಸ್ಪೀಕರ್ಗೆ ಒಂದು ಲೈನ್, ಜಸ್ಟ್ ಒಂದು ಲೈನಿಗೆ ಅಷ್ಟು ಚೆನ್ನಾಗಿದೆ. ಸೊ ಮೇಯ್ನಾಗಿ ಇದಿಷ್ಟು ನನಗಿಷ್ಟ ಆಯಿತು ಫೋನು. ಯಾರಾದರೂ ನೋಡ್ತಾ ಇದ್ದರೆ ಈ ಒಂದು ಪ್ರೈಸ್ ರೇಂಜಲ್ಲಿ ಈ ಸ್ಯಾಮ್ಸಂಗ್ M36ನ ತಗೋಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಸೊ ಸ್ಯಾಮ್ಸಂಗಲ್ಲಿ ಸೊ ಇದು ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ಹೇಳ್ಬೋದು. ಬಿಕಾಸ್ ಇದರಲ್ಲಿ 3 ಕಲರ್ ಬರುತ್ತೆ. ಸೊ ಇದೊಂದು ಸಿಗ್ತಾ ಇದೆ, ಮತ್ತು ಆರೆಂಜ್ ಕಲರ್ ಥರ ಒಂದು ಅದೊಂದು ಸಿಗುತ್ತೆ. ಸೊ ಅದಾದಮೇಲೆ ಇನ್ನೊಂದು ವೈಟ್ ಕಲರ್ ಒಂದು ಸಿಗುತ್ತೆ. ಸೊ ಈ ಕಲರ್ ಬಂದ್ಬಿಟ್ಟು ವೆಲ್ವೆಟ್ ಬ್ಲ್ಯಾಕ್ ಅಂತ ಕೊಟ್ಟಿದ್ದಾರೆ ಇದನ್ನ. ಸೊ ಈ ಸೆಗ್ಮೆಂಟಲ್ಲಿ 7.2 mm ಥಿಕ್ನೆಸ್, ಮತ್ತು ಅಂದರೆ ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಸ್ಲಿಮ್ಮೆಸ್ಟ್ ಫೋನ್ ಇದಾಗಿದೆ. 180 grams ವೆಯ್ಟ್ ಇದೆ. ಆ್ಯಂಡ್ ಫೋನು ವೆಯ್ಟ್ ಇಲ್ಲ ಅಂತ ಫೀಲ್ ಆಗುತ್ತೆ. ಸೊ ಬಟ್ ವೆಯ್ಟ್ ನೋಡಿದ್ರೆ 200 to 180 grams ವೆಯ್ಟ್ ಸಿಗುತ್ತೆ. ಇದು ಸ್ಕ್ರೀನ್ ಬಂದ್ಬಿಟ್ಟು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವೆಕ್ಟಸ್ ಪ್ಲಸ್ ಅಂತ ಹೇಳಿ 2 ಮೀಟರ್ಸಿಂದ ಕೆಳಗೆ ಡ್ರಾಪ್ ಮಾಡೋರು ಏನೂ ಆಗಲ್ಲ ಅನ್ನೋದೊಂದು ಮಾಹಿತಿ ಇದೆ. ಸೊ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಹಂಗಾಗಿ ಇದರಲ್ಲಿ ಸಿಮ್ ಸ್ಲಾಟ್ ಬಂದ್ಬಿಟ್ಟು ಈ ಸೈಡ್ ಕೊಟ್ಟಿದ್ದಾರೆ. ಒಂದು ಮೆಮೊರಿ ಕಾರ್ಡು ಅಥವಾ ಒಂದು ಸಿಮ್ ಹಾಕೋಬೋದು, ಅಥವಾ 2 ಸಿಮ್ಮು ಹಾಕೋಬೋದು, ಅಥವಾ ಡಿಸ್ಪ್ಲೇ ಬಂದು ಇದರಲ್ಲಿ 6.7 ಫುಲ್ HD ಸೂಪರ್ ಆ್ಯಂಗ್ಯುಲರ್ ಡಿಸ್ಪ್ಲೇ ಇದೆ. ಸೊ ಸ್ಯಾಮ್ಸಂಗ್ ಅಂತ ಅಂದಮೇಲೆ ಸೊ ಆಬ್ವಿಯಸ್ಲಿ ಡಿಸ್ಪ್ಲೇ ಅನ್ನೋದು ಮೇಯ್ನಾಗಿ ಚೆನ್ನಾಗಿರುತ್ತೆ. ಇದರಲ್ಲಿ ಬಿಸಿಲಿಗೆ ಹೋದಾಗ ಬ್ರೈಟ್ನೆಸ್ಸು ಸ್ವಲ್ಪ ಕಮ್ಮಿ ಇರುತ್ತಲ್ವ, ಸೊ ಹಾಗಾಗಿ ಇದರಲ್ಲಿ 800 nits ತನಕನೂ ಸೊ ಬ್ರೈಟ್ನೆಸ್ ಸಿಗುತ್ತೆ. ಮತ್ತು ವಿಷನ್ ಬೂಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ವಿಷನ್ ಬೂಸ್ಟರ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಅವತಾರ ಟ್ರೈಲರ್ ನೋಡಿದೆ, ಸೊ ಚೆನ್ನಾಗಿದೆ. ಸೊ ಡಿಸ್ಪ್ಲೇ ಬಂದುಬಿಟ್ಟು ನಮಗೆ ಫೋನ್ ಡಿಸ್ಪ್ಲೇ 800 nits ಬ್ರೈಟ್ನೆಸ್ ಸಿಗುತ್ತೆ, 120 Hz ಮತ್ತು 60 Hz ರಿಫ್ರೆಶಿಂಗ್ ರೇಟ್ ಸಿಗ್ತಾ ಇದೆ ಇದರಲ್ಲಿ. ಸೊ ಈಗ ಸ್ಟೋರೇಜಿಗೆ ಬರೋಣ. 6 GB ರ್ಯಾಮ್ ಮತ್ತು 8 GB ರ್ಯಾಮು, 128 GB, 256 GB ಸಿಗುತ್ತೆ. ಸೊ ಎಕ್ಸ್ಪ್ಯಾಂಡಬಲ್ಲು ಅಪ್ ಟು 2 TB ತನಕ ಕೊಟ್ಟಿದ್ದಾರೆ ಫೋನ್. ರ್ಯಾಮ್ ಟೈಪ್, ಸೊ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು, ಮತ್ತು ಈಗ ಸ್ಟೋರೇಜ್ UFC 2.2 ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು ಸ್ಯಾಮ್ಸಂಗ್ Exynos 1380 ಪ್ರೊಸೆಸರ್.
ಒನ್ ಆಫ್ ದ ಪವರ್ಫುಲ್ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಸೊ ಓಕೆ, ಅಂದರೆ ಈ ಪ್ರೈಸ್ ರೇಂಜಿಗೆ ಇದು ಚೆನ್ನಾಗಿರೋ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಈ ಫೋನಲ್ಲಿ PUBG ಗೇಮ್ ಟ್ರೈ ಮಾಡಿದೆ. ಸೊ ಎಲ್ಲೂ ಕೂಡ ಹೀಟ್ ಆಗಲಿಲ್ಲ ಆ್ಯಂಡ್ ಎಲ್ಲೂ ಕೂಡ ಲ್ಯಾಗ್ ಆಗಲಿಲ್ಲ. ಬಟ್ ಚೆನ್ನಾಗಿ ಆಡ್ಬೋದು ಗೇಮ್ನ. ಸೊ ಆರಾಮಾಗಿ ಸ್ಮೂತಾಗಿ ರನ್ ಆಗ್ತಾ ಇರುತ್ತೆ ಗೇಮು. ಲ್ಯಾಗ್ ಅನಿಸಲ್ಲ ಗೇಮು. ಬಟ್ ಫುಲ್ ಫ್ರೇಮ್ ಸಿಗುತ್ತೆ. ಬಟ್ ಯಾವುದೇ ರೀತಿ ಲ್ಯಾಗ್ ಅನ್ನಿಸ್ತಾ ಇಲ್ಲ ಗೇಮು ಆ್ಯಕ್ಚುಲಾಗಿ. ಬಟ್ ಇದು ಆ್ಯಕ್ಚುಲಿ ಮೋನೋ ಸ್ಪೀಕರು. ಏನಾದರೂ ಸ್ಟೀರಿಯೋ ಸ್ಪೀಕರ್ ಏನಾದರೂ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಇದರಲ್ಲಿ ಸ್ಕ್ರೀನ್ ಕ್ಯಾಸ್ಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಯೂಟ್ಯೂಬ್ ಲೈವಲ್ಲಿ ಸ್ಕ್ರೀನ್ ಕ್ಯಾಸ್ಟ್ ಟ್ರೈ ಮಾಡಿದ್ರೆ ಸೊ ಎಲ್ಲಾದರೂ ಹೀಟ್ ಆಗ್ಬೋದಾ, ಇಲ್ಲ ಫೋನ್ ಏನಾದರೂ ಹೀಟ್ ಬರ್ತಾ ಅಂತ ಟ್ರೈ ಮಾಡಿದೆ. ಬಟ್ ಎಲ್ಲೂ ಹೀಟ್ ಆಗಲಿಲ್ಲ ಫೋನು. ಸೊ ಸ್ಮೂತಾಗಿ ರನ್ ಆಯಿತು. ಸೊ ಸೌಂಡು ಕೂಡ ಸೇಮು ಸ್ಟೀರಿಯೋ ಸ್ಪೀಕರ್ ಥರನೇ ಸೌಂಡ್ ಬರುತ್ತೆ. ಇಲ್ಲ ಕ್ಯಾಮ್ರಾ ವಿಚಾರಕ್ಕೆ ಬರೋಣ. ಆಬ್ವಿಯಸ್ಲಿ ಕ್ಯಾಮ್ರಾಗೋಸ್ಕರನೇ ಕೆಲವರು ಫೋನ್ ತಗೊಳ್ತಾರೆ ಸ್ಯಾಮ್ಸಂಗ್ನಲ್ಲಿ. ಸೊ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಅಲ್ಲಿ ಮೇನ್ ಕ್ಯಾಮ್ರಾ ಬಂದುಬಿಟ್ಟು 50 MP ಬಿಗ್ ಪಿಕ್ಸೆಲ್ಸ್ ಮೇನ್ ಕ್ಯಾಮ್ರಾ. ಮತ್ತು ಇದರಲ್ಲಿ ಮ್ಯಾಕ್ರೋ ಲೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದು 2 MP ಸಿಗುತ್ತೆ. 8 MP ಅಲ್ಟ್ರಾ ವೈಡ್ ಆ್ಯಂಗಲ್ಗೆ 8 MP ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಬಂದುಬಿಟ್ಟು 13 MP ಸಿಗ್ತಾ ಇದೆ. 4K ವಿಡಿಯೋದಲ್ಲಿ 30 FPS ಶೂಟ್ ಮಾಡ್ಬೋದು. ಮತ್ತು ಫುಲ್ HD ವಿಡಿಯೋ ಬಂದುಬಿಟ್ಟು 60 ಮತ್ತು 30 FPS ಶೂಟ್ ಮಾಡ್ಕೋಬೋದು. ಮೋಷನ್ ಫೋಟೋ ಸಿಗುತ್ತೆ. ಸೊ ಐಫೋನಲ್ಲೆಲ್ಲ ಇರುತ್ತಲ್ಲ ಕಾಮನ್ ಆಗಿ. ಸೊ ಆ ಥರ ಮೋಷನ್ ಫೋಟೋ ಸಿಗುತ್ತೆ. ಪ್ರೋ ಮೋಡ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ನನಗಂತೂ ತುಂಬ ಇಷ್ಟ ಆಯ್ತು ಇದನ್ನು. ಮತ್ತು ಈಗ ನಾರ್ಮಲ್ಲು ನನ್ನ ಫೋನಲ್ಲಿರೋದು ಬರೀ ಪ್ರೋ ಕ್ಯಾಮ್ರಾ ಮಾತ್ರ ಇದೆ. ಬಟ್ ಇದರಲ್ಲಿ ಪ್ರೋ ವೀಡಿಯೋ ಕೊಟ್ಟಿದ್ದಾರೆ. ಮತ್ತು ನೈಟು, ಫುಡ್ಡು, ಪ್ಯಾನರೋಮೋ, ಮೈಕ್ರೋ ಆ್ಯಂಡ್ ಸೂಪರ್ ಸ್ಲೋ ಮೋಷನ್ ಇದೆ. ಮತ್ತು ಸ್ಲೋ ಮೋಷನ್ನು. ಸೊ ಸಿಂಗಲ್ ಟೇಕು ಐಪೋಲೈಸಸ್ ಅಂತ ಇದೆ. ಚೆನ್ನಾಗಿದೆ. ಫೋಟೋ ಕ್ಯಾಪ್ಚರ್ ಮಾಡೋಣ ಅಂದರೆ ಆಗಲೇ ಈವ್ನಿಂಗ್ ಆಗಿತ್ತು. ಸೊ ಆದರೂ ನೋಡೋಣ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿದೆ. ತುಂಬ ಬ್ರೈಟಾಗೇ ಬಂತು ಕಂಪೇರ್ ಟು ಅದರ್ ಫೋನ್ಸ್. ಈ ವಿಡಿಯೋ ರೆಕಾರ್ಡ್ ಮಾಡಿರೋದು UHD 30 FPS ರೆಕಾರ್ಡ್ ಮಾಡಿರೋದು. ಬಟ್ ಈವ್ನಿಂಗ್ ಆಗಿರೋದ್ರಿಂದ ಬಟ್ ಆದರೂ ಚೆನ್ನಾಗಿ ಬಂದಿದೆ. ಓಕೆ. ಮತ್ತು ಇನ್ನೊಂದು ಬಂದು ಇದನ್ನು 30 FPS FHDಯಲ್ಲಿ ರೆಕಾರ್ಡ್ ಮಾಡಿರೋಂತಹ ವೀಡಿಯೋ. ಓವರಾಲ್ ಕ್ಯಾಮ್ರಾ ವೈಸು ವೀಡಿಯೋ ರೆಕಾರ್ಡು ಎಲ್ಲ ಚೆನ್ನಾಗಿದೆ. ಸೆಕ್ಯೂರಿಟಿಗೆ ಬಂದರೆ ಸೊ ಸೈಡ್ ಫಿಂಗರ್ ಪ್ರಿಂಟ್ ಸಿಗ್ತಾ ಇದೆ. ಇದರಲ್ಲಿ ನಾಕ್ಸ್ ಸೆಕ್ಯೂರಿಟಿ ಮತ್ತು OS ಅಪ್ಡೇಟು 6 ಇಯರ್ಸು ಮತ್ತು 6 ಇಯರ್ಸ್ ನಾಕ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಂತ 6 ವರ್ಷ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಯಾಟ್ರಿ ವಿಷಯಕ್ಕೆ ಬಂದರೆ ಸೊ 5000 mAh ಬ್ಯಾಟ್ರಿ ಸಿಗುತ್ತೆ ಇದರಲ್ಲಿ. ಇನ್ನೂ ಜಾಸ್ತಿ ಕೊಡ್ಬೋದಿತ್ತು ಕಂಪೇರ್ಡ್ ಟು ದ ಅದರ್ ಫೋನ್ಸ್. ಈ ಪ್ರೈಸ್ ರೇಂಜಿಗೆ 6000 ಆದರೂ ಕೊಡ್ಬೋದಿತ್ತು. ಬಟ್ ಚೆನ್ನಾಗಿದೆ. ಸೊ ಬ್ಯಾಟ್ರಿ ಸ್ಟೇಬಲ್ ಆಗಿರುತ್ತೆ. 90% ನಾನು ಚಾರ್ಜ್ ಮಾಡಿ ಯೂಸ್ ಮಾಡಿದ್ದೀನಿ. ಸೊ ಒಂದು ಡೇ ಕಂಪ್ಲೀಟಾಗಿ ಬಂತು. ಬೇರೆ ಫೋನ್ಗಳಲ್ಲೆಲ್ಲ ಅಪ್ ಟು 6000 ಸಿಗ್ತಾ ಇದೆ, ಇನ್ನೂ ಜಾಸ್ತಿ ಸಿಗ್ತಾ ಇದೆ ಬೇರೆ ಫೋನ್ಗಳೆಲ್ಲ. ಸೊ ಹಾಗಾಗಿ ಅದೇನೋ ಸ್ಯಾಮ್ಸಂಗಲ್ಲಿ 6000 ಲಾಸ್ಟ್ ಕೊಡ್ತಾ ಇರೋದು ಬ್ಯಾಟ್ರಿ. ಆ್ಯಂಡ್ ಚಾರ್ಜ್ ಬಂದ್ಬಿಟ್ಟು 25 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಇದೆ. ಅಂದರೆ ತುಂಬಾ ಬೇಗ ಚಾರ್ಜ್ ಆಗುತ್ತೆ. ಸೊ ಅಂದರೆ ಅಪ್ ಟು 1.5 ಗಂಟೆಗೆ ಅಷ್ಟರೊಳಗಡೆ ಫುಲ್ ಚಾರ್ಜ್ ಆಗೋಗ್ಬಿಡುತ್ತೆ. ಚೆನ್ನಾಗಿದೆ. ಈ ಪ್ರೈಸ್ ರೇಂಜಲ್ಲಿ ಇದು ಓಕೆ ಅಂತ ಹೇಳ್ಬೋದು. ಸ್ಪೀಕರ್ ವಿಷಯಕ್ಕೆ ಬಂದರೆ ಸ್ಪೀಕರ್ ವಿಷಯಕ್ಕೆ ಬಂದುಬಿಟ್ರೆ ಮೋನೋ ಸ್ಪೀಕರ್ ಕೊಡ್ತಾಯಿದ್ದಾರೆ. ಸ್ಟೀರಿಯೋ ಸ್ಪೀಕರ್ ಕೊಟ್ಟಿದ್ದಾರೆ ಚೆನ್ನಾಗಿರ್ತಿತ್ತು ಮೇ ಬಿ. ಸೊ ಮೋನೋ ಸ್ಪೀಕರ್ ಕೊಟ್ಟಿದ್ದಾರೆ. ಸ್ಯಾಮ್ಸಂಗ್ ಅಂತ ಅಂದ್ರೇ ಒಂದು ಫೀಚರ್ಸ್ ಮೇಯ್ನಾಗಿ. ಬಟ್ ಈ ಫೋನಲ್ಲಿ ಸಿಗ್ತಾ ಇರೋವಂಥದ್ದು ಸರ್ಕಲ್ ಟು ಸರ್ಚ್ ಸಿಗುತ್ತೆ. ಸೊ ಇನ್ನು ಕನೆಕ್ಟಿವಿಟಿಗೆ ಬಂದರೆ ಆಬ್ವಿಯಸ್ಲಿ ಇದು 5G ಬ್ಯಾಂಡ್ಸ್ ಎಲ್ಲದು ಸಪೋರ್ಟ್ ಆಗುತ್ತೆ. ವೈಫೈ 6 ಸಿಗ್ತಾ ಇದೆ. ಬ್ಲೂಟೂತ್ ವಿಚಾರಕ್ಕೆ ಬಂದರೆ ಬ್ಲೂಟೂತ್ 5.3 ಸಿಗ್ತಾ ಇದೆ. ಆ್ಯಂಡ್ ಈ ಫೋನಲ್ಲಿ ವರ್ಷನ್ ಬಂದ್ಬಿಟ್ಟು Android 15 ಮತ್ತು One UI 7 ಕೊಡ್ತಾ ಇದ್ದಾರೆ OS. ಓಕೆ, ಸ್ಯಾಮ್ಸಂಗ್ OS ಅಂತೂ ಒನ್ ಆಫ್ ದ ಮೈ ಫೇವ್ರೆಟ್ OS ಅಂತಲೇ ಹೇಳ್ಬೋದು. ಸೊ ಸೂಪರ್ ಆಗಿರುತ್ತೆ. ಇಷ್ಟು ಸಿಗ್ತಾ ಇರೋವಂಥದ್ದು ಫೋನ್ ಇದರಲ್ಲಿ ಇರೋದು. ಲಿಟ್ರಲಿ ರ್ಯಾಮ್ ಆಗಿರ್ಬೋದು, ಪ್ರೊಸೆಸರು, ಕ್ಯಾಮ್ರಾ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ಲು ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿ ಆ್ಯಂಡ್ ನೋಡೋಕ್ಕಂತೂ ತುಂಬಾ ಪ್ರೀಮಿಯಮ್ ಆಗಿದೆ ಫೋನು. ತುಂಬಾ ಪ್ರೀಮಿಯಮ್ ಆಗಿದೆ. ಓಕೆ, ಈ ಪ್ರೈಸ್ ರೇಂಜಿಗೆ ಯಾರಾದರೂ ತೊಗೋಬೋದಾ ಅಂತ ಅಂದರೆ ತೊಗೋಬೋದು. ಅರೌಂಡ್ 20,000 ಒಳಗಡೆ ಸಿಗುತ್ತೆ. 19,000 ಸಿಗುತ್ತೆ. ಇನ್ನು ಫ್ಲಿಪ್ಕಾರ್ಟು, ಅಮೆಝಾನ್ ಯಾವ್ದಾದ್ರು ಸೇಲ್ಸ್ ಇದ್ದರೆ ಸೊ ಇನ್ನೂ ಕಮ್ಮಿಗೆ ಸಿಗ್ಬೋದು. ಓಕೆ, ಈ ಪ್ರೈಸ್ ರೇಂಜಲ್ಲಿ ಫೋನ್ ಅಂತೂ ಚೆನ್ನಾಗಿದೆ. ಇದರ ಒಂದು ಪ್ರೈಸ್ ನೋಡೋದಾದರೆ ಅರೌಂಡ್ 20,000 ಒಳಗೆ ಸಿಗುತ್ತೆ. ಸೊ ವರ್ತಿದೆಯಾ ಅಂತ ಹೇಳಿದ್ರೆ ಸೊ ವರ್ತಿದೆ. ಸೊ ಬೇರೆ ಬ್ರ್ಯಾಂಡ್ಗಳಲ್ಲಿ ಇದಕ್ಕಿಂತ ಚೆನ್ನಾಗಿರೋ ಫೋನ್ಗಳು ಸಿಗುತ್ತೆ. ಬಟ್ ಸ್ಯಾಮ್ಸಂಗೇ ತೊಗೋಬೇಕು ಅಂತ ಇರ್ತಾರಲ್ಲ, ಸೊ ಅಂಥವ್ರಿಗೆ ಈ ಸ್ಯಾಮ್ಸಂಗ್ M36 ಚೆನ್ನಾಗಿದೆ.
ಸೊ ಇದರಲ್ಲಿ ಈಗ ನೋಡಬೇಕು ಅಂತ ಅಂದರೆ ಎ ಸೀರೀಸ್ ಸಿಕ್ಬಿಡುತ್ತೆ. ಸೊ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ಸ್ಯಾಮ್ಸಂಗಲ್ಲಿ ಎ ಸೀರೀಸ್ ಬಂದು. ಸೊ ಹಂಗಾಗಿ ಇದು ಚೆನ್ನಾಗಿದೆ. ಐ ಹೋಪ್ ವಿಡಿಯೋ ಇನ್ಫಾರ್ಮೇಷನ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಯಾರಿಗೆ ವಿಡಿಯೋ ಇಷ್ಟ ಆಗ್ತೀವಿ ಲೈಕ್ ಮಾಡಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಏನಾದರೂ ಇದರಲ್ಲಿ ಏನಾದರೂ ಸ್ಕಿಪ್ ಮಾಡಿದರೆ, ಅಂದರೆ ಹೇಳೋ ಇನ್ಫಾರ್ಮೇಷನ್ ಏನಾದರೂ ಸ್ಕಿಪ್ ಮಾಡಿದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಏನಾದರೂ ಸ್ಕಿಪ್ ಮಾಡಿದರೆ. ಓಕೆ, ಸೊ ಈ ಥರ ಕಾಣಿಸುತ್ತೆ ಫೋನ್, ಲಿಟ್ರಲಿ ಗುಡ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್.